ಯಕ್ಷಗಾನದ ಪೂರ್ವರಂಗ ಅಂತ ಹೇಳಿದರೆ ನಾವು ಯಾವುದನ್ನು ಪೂರ್ವರಂಗ ಅಂತೇಳಿ ಕರೀತಾ ಇದ್ದೇವೋ ಅದು ಒಂದು ಪಾಠವಾಗಿ ಬಹಳ ಹಿಂದಿನಿಂದಲೂ ಇದ್ದದ್ದು. ಈಗಿನ ಹಾಗೆ ಶಾಲೆಗಳಿಲ್ಲ, ಗುರುಕುಲಗಳು ಇರಲಿಲ್ಲ. ಯಕ್ಷಗಾನದ ಹೆಜ್ಜೆ ಆಗಲಿ ಭಾಗವತಿಯಾಗಿ ಹೇಳಿಕೊಡುವಂಥದ್ದು ಅದು ಈ ಪೂರ್ವರಂಗದಲ್ಲಿ ಸಿದ್ಧರಾದಂತಹ ವಿದ್ಯಾರ್ಥಿಗಳನ್ನೇ ಮಕ್ಕಳನ್ನೇ ವೇಷಕ್ಕಾಗಿ ಅಳವಡಿಸಿಕೊಳ್ತಾ ಇದ್ರು. ಅಲ್ಲಿಯೇ ತಯಾರಾಗ್ತಿದ್ರು. ಭಾಗವತಿಗೆ, ಮದ್ದಲೆ, ಚೆಂಡೆ, ಸ್ತ್ರೀವೇಷ ಎಲ್ಲಾ ವೇಷಗಳಿಗೂ ಈ ಕೋಡಂಗಿ ಬಾಲಗೋಪಾಲರಿಂದಲೇ ಪ್ರಥಮ ರಂಗ ಪ್ರವೇಶ ಮಾಡಿ ಅಲ್ಲಿಂದಲೇ ಶಿಕ್ಷಣವನ್ನು ಪಡೆದು ಆ ರಂಗದಲ್ಲಿ ಹಿರಿಯ ಕಲಾವಿದರು ಏನು ಮಾಡ್ತಾ ಇದ್ದಾರೆ ಅದನ್ನೇ ಈ ಬಾಲಕರು ನೋಡಿ ಅದನ್ನೇ ಕಲಿತು ಮುಂದೆ ದೊಡ್ಡ ವೇಷಧಾರಿಗಳಾಗಿಯೋ ಭಾಗವತರಾಗಿಯೋ ಮಾರ್ಪಡ್ತಾ ಇದ್ರು. ಈಗಿನ ಹಾಗೆ ಕೇಂದ್ರಗಳಾಗಲಿ ಯಾವುದೂ ಇರಲಿಲ್ಲ. ಪೂರ್ವರಂಗಕ್ಕೆ ಬಹಳ ಒಂದು ಹಿನ್ನೆಲೆ ಇದೆ. ಅದು ದಶಾವತಾರ ಅಂತೇಳಿ ಹೇಳ್ತೇವೆ ನಾವು ಮೇಳಗಳಿಗೆ. ದಶಾವತಾರದ ಕಥೆಯನ್ನು ಹೇಳುವಂತಹ ಬಾಲಗೋಪಾಲರು ಅಲ್ಲಿ ಬರುವಂತಹ ವಿಷಯಗಳೇ ಕೃಷ್ಣನ 10 ಅವತಾರದ ಎಲ್ಲಾ ಅವತಾರವನ್ನು ಹೇಳುವಂಥದ್ದು, ಜನರಿಗೆ ಬುದ್ಧಿದಾಯಕವಾದಂತಹ ಮಾರ್ಗದರ್ಶನ ನೀಡುವಂಥದ್ದು ಇದು ಪೂರ್ವರಂಗ ಅಂತೇಳಿ ನಾನು ಎಣಿಸಿಕೊಂಡದ್ದು. ಇದರಲ್ಲಿ ತುಂಬಾ ವಿಷಯಗಳಿದೆ. ಅದನ್ನು ನಮ್ಮ ಉಡುಪಿ ಯಕ್ಷಗಾನ ಕೇಂದ್ರದಲ್ಲಿ ಅಧ್ಯಾಪಕರು ನಾವೆಲ್ಲರೂ ಒಟ್ಟುಗೂಡಿ 5-6 ಜನ ಅದನ್ನು ರಂಗಕ್ಕೆ ತರಬೇಕಂತೇಳಿ ಪ್ರಯತ್ನ ಪಡ್ತಾ ಇದ್ದೇವೆ. ಗೋರ್ಪಾಡಿ ವಿಟ್ಲಯ್ಯ, ಲಕ್ಷ್ಮೀನಾರಾಯಣ ರಾಯರು, ಸತೀಶ್ ಕೆದ್ಲಯ್ಯರು, ಹಾಗೆ ದೇವದಾಸರು ಮತ್ತೆ ಕೃಷ್ಣಮೂರ್ತಿ ಅಂತ ಹೇಳಿ ಅಧ್ಯಾಪಕರು ನಾವು ಒಂದೇ ಮನಸ್ಸಿನಿಂದ ನಾವು ಇದನ್ನು ಮಕ್ಕಳಿಗೆ ಅಭ್ಯಾಸ ಮಾಡಿಸ್ತಾ ಇದ್ದೇವೆ. ಆದರೆ ಮೇಳಕ್ಕೆ ಹೋದ ಕೂಡಲೇ ಮಕ್ಕಳಿಗೆ ಇದರ ಅವಕಾಶ ಕಳ್ಕೊಳ್ತಾರೆ. ಅದು ತುಂಬಾ ಬೇಸರ ಸಂಗತಿ. ಒಂದು ಪ್ರದರ್ಶನ ಕೊಡಬೇಕಿದ್ರೆ ಮುಂಚೆ ಈ ಕೇಂದ್ರಗಳಿಲ್ಲದೆ ಈ ಮೇಳಕ್ಕೆ ಸೇರಿದ ಮಕ್ಕಳು ಒಂದು ಪ್ರದರ್ಶನ ಕೊಡಬೇಕಿದ್ರೆ ಸಾಧಾರಣ ಒಂದು 5-6 ವರ್ಷ ಮೇಳದಲ್ಲಿ ಬಾಲಗೋಪಾಲ, ಕೋಡಂಗಿ, ಬೇರೆ ಚಿಲ್ಲರಿ ವೇಷಗಳನ್ನು ಮಾಡಿ ಅವರು ಪಳಗಿದ ಮೇಲೆ ಅವರಿಗೆ ಪುಂಡು ವೇಷ ಅಂತೇಳಿ ಕೊಡ್ತಾರೆ. 5-6 ವರ್ಷ ಇದರಲ್ಲಿ ಅಭ್ಯಾಸ ಮಾಡಲೇಬೇಕು. ನಮ್ಮ ಯಕ್ಷಗಾನ ಕೇಂದ್ರದಲ್ಲಿ ಈಗ ಕನಿಷ್ಠ ಒಂದು 3 ವರ್ಷ ಆದ್ರೂ ಅವರು ಶಿಕ್ಷಣ ಪಡೆದ್ರೆ ಮೇಳದಲ್ಲಿ ಒಳ್ಳೆ ಭವಿಷ್ಯ ಇದೆ ಅವರಿಗೆ. ಇವತ್ತಿಲ್ಲಿ ಭಾಗವಹಿಸುವವರು ನಮ್ಮ ಬಣ್ಣದ ವೇಷಧಾರಿ ಒಬ್ಬರು ಚೇರ್ಕಾಡಿ ಮಾದನಾಯಕರು ಒಬ್ಬರನ್ನು ಹೊರತುಪಡಿಸಿ ಮತ್ತೆಲ್ಲ ಕೇಂದ್ರದ ವಿದ್ಯಾರ್ಥಿಗಳೇ, ಪ್ರತಿಯೊಬ್ಬರು ಕೇಂದ್ರದ ವಿದ್ಯಾರ್ಥಿಗಳು. ಉದಾಹರಣೆಗೆ ಪೂರ್ವರಂಗವನ್ನು ಯಾರು ಚೆನ್ನಾಗಿ ಅಭ್ಯಾಸ ಮಾಡದೆ ಇದ್ದಾನೋ ಅವನು ನಿಜವಾದ ಒಂದು ಯಕ್ಷಗಾನ ಕಲಾವಿದ ಆಗ್ಲಿಕ್ಕೆ ಸಾಧ್ಯ ಇಲ್ಲ. 3-3.5 ಗಂಟೆ ನಡೀತಾ ಇತ್ತು ಪೂರ್ವರಂಗ ಅಂತೇಳಿ. ಅದನ್ನು ನಾವು ಇವತ್ತು ಸಾಧಾರಣ 1-1.5 ಗಂಟೆಗೆ ಇಳಿಸಿದ್ದೇವೆ. ಅದರಲ್ಲಿ ಬಾಗಿಲ ಹಾಸ್ಯ, ಕೋಡಂಗಿ ಹಾಸ್ಯ, ಕೊಕ್ಕೆ ಚಿಕ್ಕನ ಹಾಸ್ಯ, ಎಲ್ಲ ಜಾತಿಗೆ ಸಂಬಂಧಪಟ್ಟ ಹಾಸ್ಯಗಳು ಇವೆ. ಅದನ್ನು ನಾವು ಯಾವುದೂ ತರಲಿಲ್ಲ. ಯಾಕೆಂದ್ರೆ ಅದು ರಂಗಕ್ಕೇನು ಪ್ರಯೋಜನ ಬೀಳುವುದಿಲ್ಲ, ಅದು ಬರೇ ಮಾತಿನಲ್ಲಿ ಹೇಳುವಂಥದ್ದು. ನಾವು ಇವತ್ತು ಏನು ತೋರಿಸ್ತೇವೆ ಅದು ಮುಂದಿನ ಕಥೆಗೆ ಪೂರಕವಾಗಿ ಏನೆಲ್ಲ ನಾಟ್ಯ ಬರ್ತದೆ, ಏನೆಲ್ಲ ಅಭಿನಯ ಬರ್ತದೆ ಅದನ್ನು ನಾವು ತೋರಿಸಿದ್ದೇವೆ. ತೋರಿಸುವಾಗ 2 ವಿಧಾನದಲ್ಲಿ ನಾವು ತೋರಿಸ್ತಾ ಇದ್ದೇವೆ. ಒಂದು ಬಹಳ ಹಿಂದೆ ಹಾಗೆ ಮಾಡ್ತಾ ಇದ್ರು, ಸಂಗೀತಗಾರ ಹೇಳಿದಂತ ಪದ್ಯಕ್ಕೆ ಬರೀ ಒಂದು ತಾಳವನ್ನೇ ಹೇಳಿ ಕುಣಿಯುವಂಥದ್ದು. ಅದಕ್ಕೆ ನಾವು ಈ ಸಲದ ಪ್ರಯೋಗದಲ್ಲಿ ಏನು ಮಾಡಿದ್ದೇವೆ ಅಂದ್ರೆ ಬಾಲಗೋಪಾಲ ವೇಷದವರು ಅಭಿನಯ ಸಹಿತ ಮಾಡುವಂಥದ್ದು. ಬಹಳ ಹಿಂದೆ ಏನು ಮಾಡ್ತಾ ಇದ್ದಾರೆ ಅದನ್ನು ಕೋಡಂಗಿಗಳು ಹಿಂದೆ ನಿಂತು ಒಂದೇ ತಾಳಕ್ಕೆ ಕುಣಿಯುವಂಥದ್ದನ್ನು ನೀವು ನೋಡ್ಬೋದು.